ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಶವಗಳ ಶೋಧ ಕಾರ್ಯ. ಈಗ ಪ್ರಣವ್ ಮೊಹಂತಿ ಅವರು ಕೂಡ SIT ಚೀಫ್ ಅಲ್ಲಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಮೊಹಂತಿ ಅವರಿಗೆ ಕ್ಷಣದ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಖುದ್ದು ಶೋಧ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರಂತೆ ಪ್ರಣವ್ ಮೊಹಂತಿ ಅವರು ಕೂಡ ಎಲ್ಲ ಅಪ್ಡೇಟ್ಸನ್ನು ಡೇ 1 ಪಡ್ಕೋತಾ ಇದ್ದಾರೆ. ಅಂದರೆ ದೂರುದಾರನ ವಿಚಾರಣೆ ಆಯ್ತಲ್ಲ, ಅವತ್ತಿನಿಂದಲೂ ಕೂಡ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತು ಎಲ್ಲ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಪ್ರಣವ್ ಮೊಹಂತಿ ಅವರು ಬರುವಂತಹ ಸಾಧ್ಯತೆ ದಟ್ಟವಾಗಿದೆಯಾ ಅಥವಾ ಖಚಿತವಾಗಿದೆಯಾ? ಅವರು ಬಂದರೂ ಕೂಡ ನಡೀತಕ್ಕಂಥ ಉತ್ಖನನ ಕಾರ್ಯ ಮುಂದುವರಿಲೇಬೇಕಲ್ಲ? ಖಂಡಿತ. ಯಾಕಂದರೆ ಈವರೆಗೆ ಅವರು ಒಂದು ಬಾರಿ ಭೇಟಿ ಕೊಟ್ಟಿರುವಂಥದ್ದು ಅದು ದೂರುದಾರನ ವಿಚಾರಣೆಯ ಸಂದರ್ಭದಲ್ಲಿ ಕಚೇರಿಯಲ್ಲೇ ಆತನನ್ನು ಅವರು ಭೇಟಿಯಾಗಿದ್ದರು. ಆದರೆ ಈ ಸ್ಪಾಟ್ಗೆ ಅವರು ಬಂದು ಈಗ ಉತ್ಖನನ ನಡೆಸುವಂತಹ ಪ್ರಕ್ರಿಯೆಗಳು, ಅದರ ಜೊತೆಗೆ ಅವರು ಕೊಡಬೇಕಾದಂತಹ ಕೆಲವು ಮಾರ್ಗದರ್ಶಿಗಳಿದೆ, ಸಲಹೆಗಳಿದೆ. ಈ ಸಲಹೆಗಳನ್ನು ಕೊಡೋದಕ್ಕೆ ಅವರು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರಬಹುದು ಅನ್ನುವಂಥದ್ದು. ಯಾಕಂದರೆ ಅವರು ಮಂಗಳೂರು ಏರ್ಪೋರ್ಟ್ನ ಮೂಲಕ ಬಂದು SIT ಕಚೇರಿಗೆ ಬಂದು ಅಲ್ಲೊಂದು ಭೇಟಿ ಕೊಟ್ಟು ಒಂದು ಮಾತುಕತೆಯನ್ನು ಅನುಚೇತ್ ಅವರ ಜೊತೆ ಮಾಡಲಿಕ್ಕಿದ್ದಾರೆ. ಈ ಭೇಟಿಯ ನಂತರ ಅವರು ಈ ಭಾಗಕ್ಕೆ ಬರುವಂಥ ಸಾಧ್ಯತೆ ಇದೆ. ನಾವು ನೋಡ್ಬೋದು ದೃಶ್ಯಗಳಲ್ಲೂ ಕೂಡ, ಇಲ್ಲೂ ಕೂಡ ಶಸ್ತ್ರಸಜ್ಜಿತ ಪೊಲೀಸರು ಎಲ್ಲೆಲ್ಲಿ ಮಹಜರು ಆಗ್ತದೆ, ಅದರ ಜೊತೆಗೆ ಉತ್ಖನನ ಆಗುವಂಥ ಸ್ಥಳ ಇದೆ, ಈ ಭಾಗದಲ್ಲೆಲ್ಲ ಓಡಾಡುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಸಾರ್ವಜನಿಕರು ಯಾರು ಕೂಡ ಓಡಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ 24 ಗಂಟೆ ಅವರಿಗೆ ಸೆಕ್ಯೂರಿಟಿ ಈ ಭಾಗಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಸ್ಥಳಗಳಲ್ಲಿ 1, 2, 3 ಮುಗಿದಿದೆ, 4ನೇ ಮತ್ತು 5ನೇ ಉತ್ಖನನ ಆಗುವಂಥ ಸ್ಥಳಕ್ಕೆ ಬರುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಈಗ ಆಗಿರುವಂಥ ಏನೇನು ಪ್ರೋಗ್ರೆಸ್ ಆಗಿದೆ ಆ ಪ್ರೋಗ್ರೆಸ್ನ ಒಂದು ರಿಪೋರ್ಟನ್ನು ಕೂಡ ಮುಖತಃ ಬಂದು ಚೀಫ್ ಅವರೇ ಬಂದು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ DIG ಅನುಚೇತ್ ಅವರು ಈಗಾಗಲೇ ಬೆಳ್ತಂಗಡಿಗೆ ತೆರಳಿದ್ದಾರೆ. ಬೆಳ್ತಂಗಡಿಯಲ್ಲಿ SIT ಕಚೇರಿಯಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆಸಿದ ನಂತರ ಅವರು ಈ ನೇತ್ರಾವತಿಯ ಸ್ಪಾಟ್ಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಈ ಭಾಗದಲ್ಲಿ ಮಾಡ್ಕೊಂಡಿರುವಂಥದ್ದು. ಬಟ್ ಓಕೆ, ಅವೆಲ್ಲ ಪ್ರೋಸೆಸ್ ಹೇಗೆ ನಡಿಬೇಕು ಅದರ ಪ್ರಕಾರ ಹಾಗೆ ನಡ್ಕೊಂಡು ಹೋಗುತ್ತೆ. ನೀವು ಆಗಲೇ ಹೇಳ್ತಾ ಇದ್ರಿ ಪಬ್ಲಿಕ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ಕ್ರಮ ತಗೋಬಹುದಾ ಅಂತ? ಖಂಡಿತ. ನಾವು ನೋಡ್ಬೋದು ಈಗಲೂ ಕೂಡ ದೃಶ್ಯದಲ್ಲಿ ಕೆಲವೇ ನಿಮಿಷಗಳ ಹಿಂದೆ ಸುಮಾರು 300-400 ಜನ ಸೇರ್ಕೊಂಡಿದ್ರು. ಈಗಲೂ ಕೂಡ ಈ ನೇತ್ರಾವತಿ ಸೇತುವೆಯ ಇಕ್ಕೆಲಗಳಲ್ಲಿ ಬಂದು ಕಾರ್ಯಾಚರಣೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಇದು ಪೊಲೀಸರಿಗೂ ಕೂಡ ಅಡ್ಡಿ ಆಗ್ತಾ ಇರುವಂಥದ್ದು. ಯಾಕಂದರೆ ಆ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಬಂದು ತಮಗೆ ಬೇಕಾದ ರೀತಿಯಲ್ಲಿ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಇಷ್ಟು ಜನ ಗುಂಪು ಅವನ್ನ ನೋಡಬೇಕು ಅಂತೇಳಿ ಮತ್ತೆ ಬಂದು ಸೇರ್ಕೊಳ್ತಾ ಇರುವಂಥದ್ದು. ಅವ ಒಂದು ಭಾಗದಲ್ಲಿ ಹೋಗಿ ಮತ್ತೊಂದು ಭಾಗಕ್ಕೆ ಶಿಫ್ಟ್ ಆಗ್ತಾ ಇದ್ದಾನೆ ಅಂತ ಆಗುವಂಥ ಸಂದರ್ಭದಲ್ಲಿ ಅವರು ಕೂಡ ಬಂದು ಇಲ್ಲಿ ಪೊಲೀಸರ ಜೊತೆ ಅವರ ಕಾರ್ಯಾಚರಣೆಗೂ ಕೂಡ ಬಂದು ವಿಡಿಯೋ ತೆಗೆಯುವಂಥದ್ದು, ಫೋಟೋ ತೆಗೆಯುವಂಥದ್ದು, ಆ ಮುಸುಕುದಾರಿ ಯಾರು ಅನ್ನುವಂಥದ್ದು. ಯಾಕಂದರೆ ಆತ ಬಹಳ ಕಾಲ ಇಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮತ್ತು ನೇತ್ರಾವತಿ ಆಸ್ಪಾಸ್ನಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದ ಅನ್ನುವಂಥದ್ದು. ಆ ನಂತರ 10-12 ವರ್ಷಗಳಿಂದ ಆತ ಊರು ಬಿಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯಾರು ಅನ್ನುವಂಥ ಒಂದು ಕುತೂಹಲ ಕೂಡ ಅವ್ರಿಗಿರ್ತದೆ. ಹಾಗಾಗಿ ಅವರನ್ನು ನೋಡಬೇಕು ಮತ್ತು ಈ ಕಾರ್ಯಾಚರಣೆಯನ್ನು ನೋಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಗಾಸಿಪ್ಗಳು, ಅರವಿಂದ್ ಅಲ್ಲಿ ಮೂಳೆ ಸಿಕ್ತಂತೆ, ಇಲ್ಲಿ ಬಟ್ಟೆ ಸಿಕ್ತಂತೆ ಅನ್ನುವಂಥದ್ದು, ರಾಶಿಗಟ್ಟಲೆ ಬಟ್ಟೆಯಲ್ಲಿ ಸಾರ್ವಜನಿಕರು ಬಿಟ್ಟು ಹೋಗಿರುವಂಥದ್ದು. ಉತ್ಖನನ ಸಂದರ್ಭದಲ್ಲೂ ಕೂಡ ರಾಶಿ ಬಟ್ಟೆಗಳು ಸಿಕ್ಕಿದ್ರೂ ಕೂಡ ಅದು ಯಾವುದೇ ಒಂದು ಪ್ರಮುಖ ದಾಖಲೆಗಳಾಗೋದಿಲ್ಲ. ಕಾರಣ ಏನಂತಂದರೆ ಇಲ್ಲಿ ರಾಶಿ ಬಟ್ಟೆಗಳು ಬಂದಂತಹ ಪ್ರವಾಸಿಗರು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ತಾವು ಉಟ್ಟಂತಹ ಬಟ್ಟೆಯನ್ನು ಪೂರ್ತಿ ಇಲ್ಲಿ ಬಿಟ್ಟು ಬೇರೆ ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ಹೋಗುವಂಥದ್ದು. ಹಾಗಾಗಿ ಈ ಎಲ್ಲ ಗಾಸಿಪ್ಗಳ ನಡುವೆ SIT ಒಂದು ತನಿಖೆಯನ್ನು ನಡೆಸ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ರೀ ದೀಪಕ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಬಟ್ಟೆ ಎಲ್ಲ ಸಿಗಲ್ಲ ರೀ. ಇಷ್ಟು ವರ್ಷಗಳ ನಂತರ ನಿಮಗೆ ಬಟ್ಟೆ ಸಿಗುತ್ತೆ ಅಂದರೆ ಬಟ್ಟೆಗೆ ಡಿಕಂಪೋಸ್ ಆಗುತ್ತೆ, ಬಟ್ಟೆಗಳೆಲ್ಲ ಸಿಗಲ್ಲ. ಅದು ನಿಜ. ಕೆಲವರೆಲ್ಲ ಅಲ್ಲಿ ಪುಣ್ಯ ಸ್ನಾನ ಮಾಡಿ ಉಟ್ಟು ಬಟ್ಟೆಯನ್ನು ಅಲ್ಲೇ ಬಿಟ್ಟು ಬಂದಿರ್ತಾರೆ, ಅದು ಸಿಗುತ್ತೆ. ಬಟ್ ನಿಜ ಅದು. ಅಲ್ಲಿ ಗಾಸಿಪ್ಗಳು ಹೆಂಗೆ ಅಂದರೆ ಘಟನಾ ಸ್ಥಳದಲ್ಲಿ ಯಾರೋ ಏನೋ ಅಂದ ತಕ್ಷಣ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಸೇರಿಸಿ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ, ಒಬ್ಬರು ಕಿವಿಯಿಂದ ಒಬ್ಬರು ಕಿವಿಗೆ ಅದು ಪಾಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮತ್ತು ಆ ದೂರುದಾರ ಏನಿದ್ದಾನೆ ಆತನಿಗೆ ಸೆಕ್ಯೂರಿಟಿ ಕೊಡಬೇಕಾಗಿರೋದು ಪೊಲೀಸರ ಕರ್ತವ್ಯ. ಇಷ್ಟು ಜನ ಸೇರಿರಬೇಕಾದ್ರೆ ಆತನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಪಬ್ಲಿಕ್ಸನ್ನು ಅವಾಯ್ಡ್ ಮಾಡೋ ಕೆಲಸವನ್ನು ಪೊಲೀಸರು ಮಾಡಲೇಬೇಕು.